ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ಹೋರಾಟ ಮಾಡಲಾಗ್ತಾ ಇದೆ. ಯಾದಗಿರಿಯ ಕಿಲ್ಲನಕೇರ ಗ್ರಾಮಸ್ಥರು ಮಾಡ್ತಾ ಇರುವಂತಹ ಹೋರಾಟ ಇದು. ಶುದ್ಧ ಕುಡಿಯುವ ನೀರು ದುರಸ್ತಿ ಮಾಡಬೇಕು, ಶಾಶ್ವತ ನೀರಿನ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು, ಒಂದು ಮುಕ್ತಿ ಕೊಡಿ ಅಂತ ಹೇಳಿ ಇಲ್ಲಿ ಹೋರಾಟ ಮಾಡಲಾಗ್ತಾ ಇದೆ. ಕೈಯಲ್ಲಿ ಖಾಲಿ ಕೊಡಗಳನ್ನ ಹಿಡಿದುಕೊಂಡು ಹೋರಾಟ ಮಾಡ್ತಿದ್ದಾರೆ ಇಲ್ಲಿನ ಜನ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ತಲೆದೂರ್ತಾ ಇದೆ. ಕೂಡಲೇ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ನಿರಂತರವಾಗಿ ಆಗ್ರಹವನ್ನ ಮಾಡ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿದೆ ಈ ಭಾಗದಲ್ಲಿ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಖಾಲಿ ಕೊಡಗಳನ್ನ ಹಿಡಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ ಇದು. ತಲೆದೋರ್ತಾ ಇದೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಯಾದಗಿರಿಯ ಕಿಲ್ಲನಕೇರ ಗ್ರಾಮಸ್ಥರು ಮಾಡ್ತಾ ಇರುವಂತಹ ಹೋರಾಟ ಇದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಈ ರೀತಿಯಾಗಿ ಖಾಲಿ ಕೊಡಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಈ ರೀತಿಯಾಗಿ ಕೂತಿ ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರು ದುರಸ್ತಿ ಮಾಡಿಕೊಡ್ಬೇಕು, ಶಾಶ್ವತ ನೀರಿನ ಸಮಸ್ಯೆಗೆ ಒಂದು ಮುಕ್ತಿ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಕೈಯಲ್ಲಿ ಈ ರೀತಿಯಾಗಿ ಖಾಲಿ ಕೊಡಗಳನ್ನ ಹಿಡಿದು ತಮಟೆ ಬಾರಿಸೋ ಮೂಲಕ ಈ ರೀತಿಯಾಗಿ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಇಲ್ಲಿ. ಅದರಲ್ಲೂ ಕೂಡ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಕೂಡಲೇ ನೀರಿನ ಸೌಲಭ್ಯ ಮಾಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬೋರಿಂಗ್ ಮುರ್ದಾವ, ನೀರಿಲ್ಲ, ಟ್ಯಾಂಕಿ ಹೊಡೆದಾಕ್ಯಾರ, ಎಲ್ಲಿದ್ದು ಟ್ಯಾಂಕಿ ನೀರಿಲ್ಲ. ಊರಾಗಿ ನೀರಿಂದ ಬಾಳ ಏನಿಸ್ತದ. ಮಕ್ಕಳು ಮನೆ ಅರಿಯಾದ ಮಕ್ಕಳು ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ತಿರುಗಿ ಮತ್ತೆ ನೀರ್ ಬಿಡೋಡ್ರಿ ಅಂತ ಮನೆಗೆ ಬರ್ತಾರ. ಅದಕ್ಕಂತ ಮಕ್ಕಳು ಎಲ್ಲೇನ ಒಂದು ಬೋರಿಂಗ್ ಮುರಿದು ನಾವು ಮಾಡೋರು ನಮ್ಗೆ ಗೊತ್ತಿಲ್ಲ ಅಂತಾರ ಪಂಚಾಯತ್ ಅವರು. ನಾವೇನ್ ಮಾಡಮ್, ಒಂದ್ ವರ್ಷದಾಸ್ ಬಿಲ್ ಆಗಿಲ್ಲ, ಅವ್ರು ಯಾರು ಬೋರಿಂಗ್ ಮಾಡೋರು ಬರವಲ್ರ ಅಂತಾರ. 7-8 ವರ್ಷ ಆಯ್ತು ನೀರಿಗೆ ಬರಗಾಲ ಬಿದ್ದವ್ರಿ. ಊರಿಗೆ ನೀರೇ ಇಲ್ಲ, ಬಾಳ ಪ್ರಾಬ್ಲಮ್ ಅದ ನೀರಿಂದು. ಬೀಗರು ಬಂದ್ರೆ ಕೊಡೆ ಹಿಡ್ಕೊಂಡು ಮನೆ ತಿರುಗ್ತೀವ್ರಿ. ಮನೆ ತಿರುಗಿದ್ರೆ ಮೋಟ್ರ್ ಹಚ್ಚಿ ನಮ್ಮೂರ ನೀರಿಲ್ಲ ನೋಡ್ರಿ, ಏನ್ ಮಾಡ್ಬೇಕು? ಪಂಚಾಯತ್ ಕೊಡಗಳು ಒಯ್ತೀವಿ, ಎಲ್ಲ ಒಯ್ತೀವಿ, ಹಿಂದಕ್ ಬಂದು ಬಿಟ್ಟಿವಿ. ನೀರ್ ಕಾಣ್ದು ಏನ್ ಕುಡಿಬೇಕು? ಏನ ಗೇಟ್ಗೆ ಹೋಗಿ ತಂದಕಂದ್ರೆ ಏನ್ ಕೊಡಬೇಕು? ಒಂದು ಕೊಡ ತಂದ್ರೆ ಏನಾಗ್ತದ? ಮಕ್ಕಳು ಮರಗಳು ಇದ್ದಲ್ಲಿ ಬ್ಯಾಸಿದ್ದೇನು ಸಾಯ್ಬೇಕೇನು? ಈ ಕಿಣಿಕೇರಿಗೆ ಪರಿಶನ್ ಬಂದದೇನು? ಊರೆಲ್ಲ ಸುತ್ತ ನಾ ಕಳೆಗ ಊರ ನಮ್ಮೂರಿಗೆ ಹಾಕಿಲ್ರಿ. ಇನ್ನ ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ತನಕ ಕುಡಿಬೇಕು? ಏನ್ ಇರ್ಬೇಕೇನು ಸಾಯ್ಬೇಕ? ಇಷ್ಟು ಊರು ಇದ್ದ ಕೇಸಿ ಪಂಚಾಯತ್ಗೆ ಹೋದ್ರೆ ನಾವೇನ್ ಮಾಡಮಮ್ಮ ಬರವಲ್ರ ಅಂತ ಅವ್ರು ಹೇಳಿಬಿಡ್ತಾರೆ. ಏನ್ ಮಾಡ್ಬೇಕ್ರಿ? ನಮ್ಮೂರ ನೀರಿಲ್ಲ ನೋಡಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಈಗ ನೇರ ಸಂಪರ್ಕದಲ್ಲಿ ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್ ಮುದ್ನಾಳ್, ಹೋರಾಟಗಾರರು. ಈಗ ನಮ್ಮ ಫೋನೋ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ಈಗ ನೋಡ್ತಾ ಇದೀವಿ ಅಂತಂದ್ರೆ ಆಗ್ತಾ ಇರುವಂತಹ ಸಮಸ್ಯೆ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ಲಾಗ್ತಾ ಇದೆ. ಅದರಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕುಡಿಯುವ ನೀರಿಗೆ ಇಷ್ಟೊಂದು ಸಮಸ್ಯೆ ಕಾರಣ ಏನಾಗ್ತಾ ಇದೆ ಈ ಒಂದು ಗ್ರಾಮದಲ್ಲಿ, ಈ ಭಾಗದಲ್ಲಿ ಅಂತ? ಹಲೋ ಸರ್, ಕೇಳಿಸ್ತಿದೆಯಲ್ಲ ಸರ್ ನನ್ನ ಧ್ವನಿ? ನಮಸ್ಕಾರ, ಕೇಳಿಸ್ತಿದೆ ಮೇಡಮ್. ನಮಸ್ಕಾರ. ಸರ್, ಇಲ್ಲಿ ನೋಡ್ತಾ ಇದೀವಿ ಜನ ಎಲ್ಲ ಈ ರೀತಿಯಾಗಿ ಖಾಲಿ ಬಿಂದಿಗೆಗಳನ್ನ ಹಿಡ್ಕೊಂಡು ಕೊಡಗಳನ್ನ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಏನಾಗ್ತಾ ಇದೆ? ಈಗ ತಾವು ಕೂಡ ಹೋರಾಟಗಾರರಾಗಿದ್ದೀರಿ, ಏನ್ ಮಾಡ್ತಾ ಇದ್ದೀರಾ? ಮೇಡಮ್, ಇದು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ಕಿಲ್ಲನಕೇರ ಗ್ರಾಮ ಮೇಡಮ್. ಇಲ್ಲಿ ಕುಡಿ ನೀರಿನ ಸಮಸ್ಯೆ ಅದ. ಮತ್ತೆ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಮೇಡಮ್ ಇದು. ಇಲ್ಲಿ ಕುಡಿ ನೀರಿನ ಸಮಸ್ಯೆ ಆದಂತ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ, ವಾಟರ್ ಸಪ್ಲೈ ಶಾಸಕರ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೆ ಇವ್ರು ಏನದಂದ್ರೆ ಕುಡಿ ನೀರು ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗಿಲ್ಲ ಇವ್ರು. ಇವ್ರಿಗೆ ಏನಾಗದ ಅಂದ್ರ ಸ್ವಲ್ಪ ಈ ಅಧಿಕಾರಿಗಳಿಗೆ ಲಂಚ ಚಿಂತೆ ಮೇಡಮ್, ರಾಜಕಾರಣಿಗಳು ಓಟಿನ ಚಿಂತೆ. ಎಲೆಕ್ಷನ್ ಬಂದಾಗ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ? ಆದ್ರೂ ಯಾರು ತಲೆ ಕೆಡಿಸಿಲ್ಲ. ಎಲ್ಲರೂ ಗಮನಕ್ಕೆ ತಂದ್ರು ಮೇಡಮ್. ಇವತ್ತ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ರ ಕುಡಿ ನೀರಿಗೆ ನಾವು ಪ್ರತಿಭಟನೆ ಮಾಡ್ಲಕತ್ತೇವ, ನಮಗ್ ನಾಚಿಕೆ ಬರ್ಲಕತ್ತ ಮೇಡಮ್. ಹೌದು, ಅವ್ರಿಗೆ ನಾಚಿಕೆ ಬರ್ತಿಲ್ಲ. ಅವ್ರಿಗೆ ಎಲೆಕ್ಷನ್ ಟೈಮ್ನಾಗ ಅವ್ರ ಕುಟುಂಬ ಸಮೇತ ಚಪ್ಪಲಿ ಬಿಟ್ಟು ತಿರ್ಗಾಡ್ತಾರ, ಅವ್ರ ಮನೆ ಕಾಲ್ ಹಿಡ್ಕಂತಾರ. ಅವ್ರ ಎಲ್ಲಾ ಪಕ್ಷದವ್ರಿಗೆ ನಾಚಿಕೆ ಬರ್ಬೇಕ್ರಿ ಮೇಡಮ್. ಇವಾಗ ಕುಡಿ ನೀರು ಅವ್ರ ಏನ್ ಕೇಳಕತ್ರಿ ಹೇಳ್ರಿ ಬಡವರು ಪಾಪ. ಹೌದು, ಆ ಊರಲ್ಲಿರೋದು ಕಟ್ಟ ಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕ, ಬಡವರು, ರೈತರೇ ಜಾಸ್ತಿ ಅಲ್ಲಿ. ಅವ್ರಿಗೆ ಕುಡಿ ನೀರು ಮೂಲಭೂತ ಸೌಕರ್ಯ ಒಯ್ಸಿ ಕೊಡೋದನ್ನ ಬಿಟ್ಟೈತಿ. ಚುನಾವಣೆ ಟೈಮ್ನಾಗ ರೊಕ್ಕ ಅಂತ ಕುಡ್ಸೋದು, ದಾರಿ ತಪ್ಸೋದು. ಯುವಕರಿಗೆ ಏನದ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಆಟ ಆಡ್ತೀವಿ ಅಂತ ರೊಕ್ಕ ಕೊಟ್ಟು ಗೀಸಿ ಅವ್ರನ್ನ ಮತ ಚೆಳಿತಕ್ಕಂತ ಕೆಲಸ ಮಾಡ್ತಾರಲ್ಲ, ಇದು ದೊಡ್ಡ ಆರೋಪ ರೀ ಮೇಡಮ್. ಇದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ತಪ್ಪಾಗಲ್ಲ. ಇದು ಬರೀ ಯುವಕರಿಗೆ ದಾರಿ ತಪ್ಸೋದು, ಇದೇ ದಾರಿ ತಪ್ಸೋದು. ಅವ್ರ ಕಾರ್ಯಕ್ರಮ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ಕರೆಸಿ ಜನ ಬೆಂಬಲ ತೋರಿಸಿ ಅಂತಾರಲ್ಲ, ಇವ್ರಿಗೆ ಸ್ವಲ್ಪ ಮಾನ ಮರದ ಇದೆಯಾ ಮೇಡಮ್ ಇವ್ರಿಗೆ? ಸುಮಾರು ವರ್ಷದಿಂದ ಇದು ನೀರಿನ ಸಮಸ್ಯೆ ಆದಂತ ಅವ್ರು ನಮ್ ಗಮನಕ್ಕೆ ತಂದಾಗ ನಿನ್ನೆ ಅವ್ರ ಗಮನಕ್ಕೆ ಹೋಗಿ ಇವತ್ತ ಖಾಲಿ ಕೊಡ ಹಿಡ್ಕಂತ ಕೇಸಿ ಗ್ರಾಮದ ಒಳಗಡೆ ಎಲ್ಲ ತಮಟೆ ಬಾರಿಸ್ತಾವ ಮುಖಾಂತರ
ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿವಿ. ವಾಟರ್ ಸಪ್ಲೈ AWE ಅವ್ರಿಗೆ ಸ್ವಲ್ಪ ಆದ್ರೂ ಮಾನ ಮರದಿಲ್ರಿ ಮೇಡಮ್. ಸ್ವಲ್ಪನ ಬಿಸ್ಲೇರಿ ನೀರು ಕುಡಿತಾರ ಅವ್ರ ಅಪ್ಪನ ಮಲ್ಲಿಂತ ಏನ್ ತಂದು ಕೊಡಲ್ರಿ ಮೇಡಮ್. ಅವರು ಜನಗಳಿಗೆ ಸರ್ಕಾರ ಕಟ್ಟಿದಾಗ ತೆರಿಗೆ ಮಟ್ಟದಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ಅವ್ರು ಬಿಸ್ಲೇರಿ ನೀರು ಕುಡಿತಾರ, ನಮಗೇನದ ಗಲೀಜ್ ನೀರು ಕುಡಿಸ್ತಕ್ಕಂತ ಕೆಲಸ ಮಾಡ್ರ. ಮಹಿಳೆ ಮಾತಾಡ್ತಾರ ನೋಡ್ರಿ, ಬಂಗಾರ ತೂಕ ನೀರಿನ ತೂಕ ಒಂದೇ ಆಗ್ಯದ. ನಮಗೇನೋ ನೀರ್ ಬೇಕಂತಂದ್ರೆ ಕೊಡಕೊಂಡು ಓಣಿ ತಿರುಗಾಡ್ತೀವಿ, ನಮಗ್ ನಾಚಿಕೆ ಆಗ್ತದೆ ಅಂತಕ್ಕಂಥ ಆ ಹೇಳಿದ್ದು ನಮಗ ಬಹಳ. ಇವತ್ತಿನ ದಿವಸ ನಾವಿಷ್ಟೆಲ್ಲ ಜನ ವಿದ್ಯಾವಂತರು ಇದ್ರು ಕೂಡ ಇವತ್ತ ಮಹಾತ್ಮ ಗಾಂಧಿ ಆಶೆ ಏನಿತ್ರಿ ಮೇಡಮ್, ಗ್ರಾಮ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಅಂತಿರು. ಗ್ರಾಮನೇ ಅಭಿವೃದ್ಧಿ ಆಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವರಿಗೆ ಸಮಾನ ಅಂತಕ್ಕಂಥದ್ದು ಹೇಳಿದ್ರು. ಇವತ್ತು ಮೋದಿ ಹೇಳ್ತಾರ ಹರ್ದಾರ ಪಾಣಿ ಅಂತಾರೆ ಮೇಡಮ್. ಅಲ್ಲ ಸರ್, ಈಗ ಇಷ್ಟು ವರ್ಷದಿಂದ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ. ಈಗ ನೀವ್ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಸತ್ ಹೋಗಿದ್ದೀರಾ ಅಂತ ಅನಿಸ್ತಾ ಇದೆ. ಯಾವತ್ತಾರು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ್ರೂ ಸ್ಥಳಕ್ಕೆ ಬಂದಿದಾರಾ? ಏನ್ ಭರವಸೆ ಕೊಟ್ಟಿದ್ದಾರೆ? ನೇರ ನೀವು ಮಾತಾಡಿದೀರಾ ಅವ್ರ ಹತ್ರ? ಏನ್ ಹೇಳ್ತಾರ ಅವಾಗ ಅವರು? ನನ್ನ ಗಮನಕ್ಕೆ ಬಂದದ್ದು ಸ್ವಲ್ಪ ದಿನ ಆದ್ಮೇಲೆ ಕೇಳಿದ್ಮೇಲೆ ನಾನು ನಿನ್ನೆ ಸಮಯ ತಗೊಂಡೋಗಿದ್ದೆ. ಗ್ರಾಮಸ್ಥರು ಪಂಚಾಯತ್ಗೆ ಹೋಗ್ಯಾರ, ಪ್ರತಿಭಟನೆ ಮಾಡಿರ, ಮನವಿ ಸಲ್ಲಿಸಿದ, ಏನು ಮಾಡಿಲ್ಲ ಮೇಡಮ್. ಇವತ್ತ ರಾಜ ಟಿವಿ ನಿಂತ ಅವ್ರಿಗೆ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಹೋಗಿ ಅವ್ರ ನೀರಿನ ಸಮಸ್ಯೆ ಬಗೆಹರಿಸಿ ಮೂಲಭೂತ ಸೌಕರ್ಯ ಅಲ್ಲಿ ಚರಂಡಿ ಸ್ವಚ್ಛ ಇಲ್ಲ ಮೇಡಮ್. ಮೂಗು ಮುಚ್ಕೊಂಡು ತಿರುಗಾಡತಕ್ಕಂಥ ಪರಿಸ್ಥಿತಿ. ಎಲ್ಲಿ ಬಂದಲ್ಲೇ ಕಸ, ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಮಸ್ಯೆ ಮೇಡಮ್. ಈಗ ಮನೆ ಕಟ್ಟಿಲ್ಲ, ಆ ವೈರು ಸೋಚ್ಮಿತವಾಗಿ ಅವ ನಾಳೆಗೆ ಯಾರೋ ಕರೆಂಟ್ ಐತಿ ಸತ್ರ ಯಾರ ಜವಾಬ್ದಾರಿ ಮೇಡಮ್? ಅವಾಗ ಒಂಥರ ರಾಜಕಾರಣಿಗಳು ಏನ್ ಮಾಡ್ತಾರೆ, ಅವ್ರ ಮನೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿನಿ, ಅವ್ರಿಗೆ ವೈಯಕ್ತಿಕ ಸಹಾಯ ಮಾಡೀನಿ, ನಾನು ನಿಮಗ ಲೋನ್ ಕೊಡಿಸ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೋಗ್ತಾರಲ್ಲ. ಸತ್ತ ಮ್ಯಾಗ ಇವ್ರು ಏನ್ ಬೇಕ್ರಿ? ಇವ್ರು ಇದ್ರು ಸತ್ತಂಗಾರ ಇವ್ರು ಮೇಡಮ್. ಅದ್ರಸ್ಲಾಗ ನಿಮ್ಮ ರಾಜ್ಯ ಟಿವಿಲಿಂದ ಈ ಮಹಿಳೆ ಹೋರಾಟಗಳನ್ನು ಸ್ಪಂದಿಸಿ ಇವತ್ತು ಅದಕ್ಕೆ ಜಿಲ್ಲಾಡಳಿತ ಸರ್ಕಾರ ಗಮನ ಸೆಳೆದಕೇಸಿ ಅವರು ಅಧಿಕಾರಿ ಹೋಗಿ ಎಲ್ಲ ಮಾಡ್ತಾರಂತಕ್ಕಂಥದ್ದು ನಮಗೆ ಆಶೆ ಅದ ಮೇಡಮ್. ನಿಮ್ ಜೊತೆಗೆ ನಾವಿರ್ತೀವಿ, ನಿಮ್ಗೆ ಕೈ ಜೋಡಿಸ್ತೀವಿ ಮೇಡಮ್. ಅಲ್ಲ ಸರ್, ಈಗ ಇಂಥದ್ದು ರಾಜ್ ನ್ಯೂಸ್ ಯಾವಾಗ್ಲೂ ನಿಮ್ಮ ಕೈ ಜೊತೆ ಇರುತ್ತೆ, ಅದು ಬೇರೆ ಪ್ರಶ್ನೆ. ಈಗೇನ್ ಗೊತ್ತಾ, ಈ ಒಂದು ಗ್ರಾಮಗಳಲ್ಲಿ ಕೆಲವೊಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ PDO ಮೂಲಕ ನೀವು ತಿಳಿಸ್ಬೇಕಾಗತ್ತೆ. PDOಗೆ ಈ ತರ ತಿಳಿಸಿದ್ರೆ ಅವ್ರು ಏನೋ ಒಂದು ಮಾಡ್ತಾರೆ. ಈ ತರ ಏನು ಮಾಡೇ ಇಲ್ವಾ ನೀವುಗಳು, ಅಥವಾ ಅವ್ರೇನು ಮಾಡಿಲ್ವಾ? ಗ್ರಾಮ ಪಂಚಾಯತಿಗೆ ಮನವಿ ಮಾಡಿಕೊಂಡು ಅಲ್ಲಿ ಹೋದ್ರೆ ಏನಾದ್ರೆ ಸಮಯ ಸರಿಯಾಗಿ PDOನೇ ಬರಲ್ಲ ಅಲ್ಲಿ. ಒಂದು PDO ಬರೋದೇ ಇಲ್ಲ, ಸಮಯ ಸರಿಯಾದ PDOನೇ ಬರಲ್ಲ ಅಲ್ಲಿ. ಒಂದು ಎರಡನೇದು ಏನಾದಂದ್ರ ತಾಲೂಕ್ ಪಂಚಾಯತ್ ಇವನು ಇದ್ದನ ಎಲ್ಲಾರ್ದಂಗಾರ ಅವ್ರು. ಮತ್ತೆ ಈ ವಾಟರ್ ಸಪ್ಲೈ ಇದ್ದವರು ದಿನನಿತ್ಯ ವರದಿ ಮಾಡ್ಬೇಕು. ತಿಂಗಳ ಮೀಟಿಂಗ್ ಆತರ, ಮೀಟಿಂಗ್ದಾಗ ಇವು ಚರ್ಚೆ ಆಗ್ಬೇಕು. ಈ ಊರಲ್ಲಿ ಹಿಂಗಾದ, ಈ ಸಮಸ್ಯೆ ಆದ ಅಂತ ಹೇಳಿ ಚರ್ಚೆ ಆಗ್ಬೇಕು. ಇಂಥವೆಲ್ಲ ಚರ್ಚೆ ಆಗಲ್ಲ ಮೇಡಮ್. ಅವ್ರ ಮೀಟಿಂಗ್ ದಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ ಯಾವ ಕೆಲಸ ಮುಗಿದು, ಎಷ್ಟು ಪರ್ಸೆಂಟೇಜ್ ಬಂತು, ಎಷ್ಟು ಕೊಟ್ಟರ, ಎಷ್ಟು ಕೊಟ್ಟಿಲ್ಲ, ಅದನ್ನ ಅಷ್ಟೇ ಚಿಂತೆ ಮಾಡ್ತಾರೆ ಮೇಡಮ್. ಇದು ಬಡವ್ರ ಬಗ್ಗೆ ಏನೋ ಕಳಕಳಿನೇ ಇಲ್ಲ. ಜನ ಈಗ ಏನದ ಯುವಕರೆಲ್ಲ ಜಾಗೃತ ಆಗಿರುತ್ತೆ. ಟಿವಿ ನೋಡ್ಲಿಕ್ಕತ್ತಾರ, ಪತ್ರಿಕೆ ನೋಡ್ತಾರ, ವಾಟ್ಸಪ್ ಫೇಸ್ಬುಕ್ ನೋಡಿ ಜನ ಜಾಗೃತ ಆಗಿ ಇವತ್ತ ರೋಡಿಗೆ ಇಳಿತಕ್ಕಂಥ ಪರಿಸ್ಥಿತಿ ಅದ. ಮುಂದಿನ ದಿನಗಳಲ್ಲಿ ಅವರು ಇನ್ ಮ್ಯಾಗ ಮತ ಕೇಳಕ್ ಹೋದವ್ರಿಗೂ ಚಪ್ಪಲಿ ತೋರಿಸ್ತಾರ. ಆಮೇಲೆ ಇವ್ರು ಏನಾದ ಒಂದು ಸಲಹೆ ಕೊಡ್ಲಿಕ್ಕೆ ಬರ್ತಾರಲ್ಲ, ಅವತ್ತೂ ಚಪ್ಪಲಿ ತೋರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತ ಗ್ರಾಮದಲ್ಲಿ ನಡೆದ ಮೇಡಮ್. ಓಕೆ ಸರ್, ಈಗ ಮುಂದೆ ಏನ್ ಮಾಡ್ತೀರಾ? ಈಗ ಹಿಂಗೆ ಮುಂದುವರೆದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ ನಿಮ್ಮ ಸುದ್ದಿ ಪ್ರಸಾರ ಮಾಡಿದ ತಕ್ಷಣ ಎಚ್ಚೆತ್ಕೊಂಡು ಇವ್ರು ಒಡೆಯೋಗಿ ಅಲ್ಲಿ ಟೆಂಟ್ ಹೊಡೆದ ಕೇಸಿ ಇವ್ರಿಗೆ ಸಮಸ್ಯೆ ಪೂರ್ವ ಬಗೆಹರಿಸಬೇಕು. ನೀರಿನ ಸಮಸ್ಯೆ ಬಗೆಹರಿಸಬೇಕು, ವಿದ್ಯುತ್ ಸಮಸ್ಯೆ ಬಗೆಹರಿಸಬೇಕು, ಮತ್ತೆ ಊರ್ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದ ಕೇಸಿ ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾನ, CM ಬರ್ತಾರಂತ ಒಂದ್ ತಾಸು 5 ನಿಮಿಷ ಬಂದ್ ಹೋಗ್ತಾರ ಮೇಡಮ್. ಅಲ್ಲಿ ಮೋರಿ ಸ್ವಚ್ಛ, ರೋಡ್ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡಿತೀನಿ ಅವ್ರು ಇರೋದೇ 5 ನಿಮಿಷ ಮೇಡಮ್. ಇವಾಗ ಇವ್ರು ಊರು ಅಲ್ಲೇ ಹುಟ್ರ, ಮೂಲ ನಿವಾಸಿಗಳು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಸಾಯ್ತಾರ. ಅವ್ರಿಗೆ ಸ್ವಚ್ಛತೆ ಇಲ್ಲ ಅಂತ ಅಂದ್ಮ್ಯಾಗ ಇವ್ರಿಗೆ ಓದಿ ಕೇಸಿ ಎಲೆಕ್ಷನ್ ನಾನ್ ನಿಂದಿರ್ತೀನಿ, ನೀನ್ ನಿಂದಿರ್ತೀನಿ ಅಂತ ಓಡಾಡ್ತಾರಲ್ಲ ಇವ್ರು. ಇವ್ರೆಲ್ಲಾ ನಾಚಿಗೆ ಬರ್ಬೇಕು. ಇವ್ರು ಅವ್ರ ಮ್ಯಾಲೆ ಮ್ಯಾಗ ನಿಂದ್ರಲಿ ಮೇಡಮ್. ಜನರ ಪರವಾಗಿ ಯಾಕೆ ನಿಂದಿರ್ತಾರ? ಅವ್ರ ಮ್ಯಾಲೆ ಮ್ಯಾಗ ನಿಂತ ಕೇಸಿ ತಮ್ಮ ಯೋಗ್ಯತೆಗೆ ನೋಡ್ಕೋಬೇಕು. ಅವ್ರ ಮ್ಯಾಲೆ ಮ್ಯಾಗ ನಿಂತ ಕೇಸಿ ಕುಡಿ ನೀರಿನ ಸಮಸ್ಯೆ ಬಗೆಹರಿಸಲ್ಲ, ಸ್ವಚ್ಛತೆ ಇರಲ್ಲ. ಒಂದ್ ಊರಿಗೆ ಹೋಗಿ ಕೇಸಿ ಆ ಊರ ಸ್ವಚ್ಛ ಅದೇನೋ, ನಿಮ್ ಊರಿಗೆ ಬಸ್ ಬಿಡ್ತೇನೋ, ಹುಡುಗರು ಓದ್ಲಿಕ್ಕತ್ತವೇನೋ, ನಿಮ್ಗೇನ್ ಹಾಸ್ಟೆಲ್ ಮಾಡ್ಬೇಕನ್ನೋ, ಕುಡಿಯ ಸಮಸ್ಯೆ ಅಂತ ಯಾವನ್ ಕೇಳಲ್ರಿ. ಅವ ಯಾವ ಓಡಾಡ್ತಿರ್ತಾನ, ಚಮಚಗಿರಿ ಮಾಡ್ತಿರ್ತಾನ ರಾಜಕಾರಣಿಯಿಂದ. ಚಮಚಗಿರಿ ಅಂತ ಗೊತ್ತಾದ್ರ ಅವ್ರ ಕೈ ಚೀಲ ಬರ್ತಿರ್ತಾರ. ಅವ್ರಿಗೆ ಏನಂತ ಯಾವ ವೈಯಕ್ತಿಕ ಕೆಲಸ ಕೊಟ್ರೆ ಅವ್ರಿಂದ ತಿರುಗಾಡಿಕೆ ಅಂತ ಅವ್ರ ಚಪ್ಪಲಿ ಹೊತ್ಕಂತ ಅವ್ರು ಹೇಳಿದ್ ಕೇಳ್ಕೊಂತ ಹೋದ್ರೆ ಇವನ್ನ ಜನಗಳಿಗೆ ಏನಂತ ಯಾರನ್ನ ಓಡಾಡಿದ್ರೆ ನಿಮ್ಗೇನು ಗೊತ್ತು ಅಂತ ಹೇಳಿ ಗಮನಿಸ್ತಕ್ಕಂಥ ಕೆಲಸ ಇದು ಪ್ರತಿ ಹಳ್ಳಿ ನಡೆದ. ಇನ್ ಮ್ಯಾಗ ಅವ್ರು ನಡೆಯಲ್ರಿ ಮೇಡಮ್. ಗುಲಾಮ್ಗಿರಿ ಕೆಲಸ ಮಾಡೋದು ಅವ್ರು ತಮ್ಮ ಬ್ಯಾಳೆ ಬೇಯಿಸ್ಕೋಸ್ಕರ ರಾಜಕಾರಣಿ ಹಿಂಬಾಲಕರು ಇದ್ಕೇಸಿ ಇಲ್ಲಿ ಯಾರನ್ನ ಒಬ್ಬ ಹುಷಾರಾದ ಅವನಿಗೆ ಹತ್ತಿಕ್ಕದ ಕೆಲಸ ಮಾಡೋದು, ಅವನ ಮ್ಯಾಗ ಪೊಲೀಸ್ ಕೇಸ್ ಮಾಡತಕ್ಕಂತ ಮಾಡೋದು. ಹಳ್ಳಿಯಾಗ ಏನದು ಒತ್ತ ಬೆಳ್ಳಕ್ಕೆ ಬಿಡಲ್ಲ, ಸಕ್ಸಸ್ ಇರ್ತಾರಂದ್ರೆ ಅವ್ರ ಮ್ಯಾಗ ಆಡಿಸ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಮೇಡಮ್. ಇದು ಬಹಳ ಕಡೆ ನಡೆದ ಮೇಡಮ್. ಪ್ರತಿ ಹಳ್ಳಿಯಾಗ ತಿರುಪತಿ ಎಲ್ಲಿ ನೋಡಿದ್ರೆ ಇದೇ ಚಮಚಗಿರಿ ಮಾಡೋದೇ ಮುಂದಾದ್ ಮೇಡಮ್.
ಓಕೆ ಓಕೆ ಸರ್, ರಾಜ್ ನ್ಯೂಸ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸೋದು, ಅದರಲ್ಲೂ ಕೂಡ ಈ ಸಮಸ್ಯೆಯಲ್ಲಿ ಯಾವಾಗಲೂ ಕೂಡ ರಾಜ್ ನ್ಯೂಸ್ ನಿಮ್ಮ ಪರವಾಗಿ ನಿಲ್ಲುತ್ತೆ. ಅದರಲ್ಲೂ ಕೂಡ ನಮ್ಮ ರಾಜ್ ನ್ಯೂಸ್ ಇಂದ ಇಲ್ಲಿರುವಂತಹ ಸ್ಥಳೀಯ ಶಾಸಕರೇ ಇರ್ಬೋದು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಸಂಪರ್ಕ ಮಾಡ್ಲಿಕ್ಕೆ ನಾವು ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ಕೂಡ ಯಾರು ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಆದ್ರೂ ಹೋರಾಟ ಅಥವಾ ಇಲ್ಲಿ ಈ ಒಂದು ಸಮಸ್ಯೆ ಬಗೆವರೆಗೂ ಕೂಡ ನಾವಂತೂ ಬಿಡೋದಿಲ್ಲ ಇದನ್ನ. ಹಾಗಾಗಿ ನೋಡೋಣ ಈ ಒಂದು ಹೋರಾಟ ಎಲ್ಲಿವರೆಗೂ ಕೂಡ ತಲುಪುತ್ತೆ ಅಂತ ಹೇಳಿ. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕೆ.